ಎಲ್ಲಾ ಕಡೆ ಈ ಒಂದು ಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ತರ ಜೂನ್ 14ರಂದು ಏನಾಗಿದೆ, ಬೆಂಗಳೂರಿನ ಒಂದು ಕಬ್ಬನ್ಪೇಟೆಯಲ್ಲಿ 14ನೇ ಕ್ರಾಸ್ ನಲ್ಲಿ ನಡೆದಂತಹ ಈ ಒಂದು ಘಟನೆ. ಅಲ್ಲಿ ಬರ್ತಾ ಇರುವಂತಹ ವ್ಯಕ್ತಿ ಹತ್ರ ಇಬ್ರು ಕಳ್ಳರು ಏನ್ ಮಾಡ್ತಾರೆ, ಸ್ಕೂಟಿ ಮೇಲೆ ಬಂದ್ಬಿಟ್ಟು ಅವನ ಹತ್ರದಿಂದ ಮೊಬೈಲ್ ಅನ್ನು ಕೂಡ ಕದ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಕದ್ಕೊಂಡು ಹೋಗ್ತಾ ಇರುವಾಗ ಸೊ ಅಲ್ಲಿ ಅವ್ರು ಏನ್ ಕದ್ಕೊಂಡು ಅಲ್ಲಿ ಪರಾರಿ ಆಗ್ತಾ ಇದ್ರು. ಅದೇ ವೇಳೆ ಅಲ್ಲಿ ಒಬ್ಬ ಯುವಕ ಕಾರ್ಮಿಕ ಏನ್ ಮಾಡಿರ್ತಾನೆ, ಒಂದು ಚೀಲವನ್ನು ಅವನು ಹೊತ್ಕೊಂಡು ಬರ್ತಾ ಇರ್ತಾನೆ. ಸೊ ಆ ಒಂದು ಟೈಮ್ ಅಲ್ಲಿ ಎಲ್ಲರೂ ಕಳ್ಳ ಮೊಬೈಲ್ ಅಂತ ಹೇಳಿ ಕಿರ್ಚಾಡ್ತಾ ಇರ್ತಾರೆ. ಆ ಒಂದು ಟೈಮ್ ಅಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಕಳ್ಳ ಇಬ್ರು ಬರ್ತಾ ಇರ್ತಾರೆ. ಅವಾಗ ಕಾರ್ಮಿಕ ಏನ್ ಮಾಡ್ತಾನೆ, ಆ ಚೀಲವನ್ನು ಆ ಸ್ಕೂಟಿ ಮೇಲೆ ಬರ್ತಿರುವಂತಹ ಕಳ್ಳರ ಮೇಲೆ ಬಿಸಾಕ್ ಬಿಡ್ತಾನೆ. ಸೊ ಆ ಒಂದು ಬಿಸಾಕಿದ ಫೋರ್ಸ್ಗೆ ಏನ್ ಇಬ್ರು ಕಳ್ಳರಿದ್ರು, ಸೊ ಆ ಕಳ್ಳರಲ್ಲಿ ಒಬ್ಬ ಜುನೈದ್ ಅಂತ ಹೇಳಿ ಅವ್ನು ಸ್ವಲ್ಪ ದೂರ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಫುಟ್ಪಾತ್ ಮೇಲೆ ಅಲ್ಲಿ ಗಾಡಿ ಬಿಕಾಸ್ಬಿಟ್ಟು ಫುಟ್ಪಾತ್ ಮೇಲೆ ಓಡ್ತಾ ಇರ್ತಾರೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಜುನೈದ್ ಎಂಬತನಿಗೆ ಅವನಿಗೆ ಮೊದ್ಲೇನೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇದ್ದಿರ್ತದೆ. ಸೊ ಈ ಚೀಲವನ್ನು ಕೂಡ ಸ್ವಲ್ಪ ಬಿದ್ದಿದ್ದ ಫೋರ್ಸ್ಗೆ ಅವನು ಆ ಒಂದು ಫುಟ್ಪಾತ್ ನಲ್ಲಿ ಅವನು ಸಾವನ್ನಪ್ಪಿರ್ತಾನೆ ಸ್ನೇಹಿತರೆ. ಸೊ ಈ ಜುನೈದ್ ಎಂಬತನು ಫುಟ್ಪಾತ್ ಮೇಲೆ ಸಾವನ್ನಪ್ಪಿರ್ತಾನೆ ಮತ್ತು ಇನ್ನೊಬ್ಬ ಆರೋಪಿ ಅರ್ಬಾಜ್ ಅಂತ ಹೇಳಿ ಸೊ ಅವನು ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಕೂಡ ಪಡೆದುಕೊಂಡಿರ್ತಾರೆ. ಸೊ ಇದು ಪಾದಚಾರಿಗಳನ್ನು ಯಾರೆಲ್ಲ ಹೋಗ್ತಾ ಇದ್ರು, ಸೊ ಅವ್ರಗಳನ್ನೆಲ್ಲ ಇವರು ಫಾಲೋ ಮಾಡ್ಬಿಟ್ಟು ಸೊ ಮೊಬೈಲ್ ಕಸ್ಕೊಳ್ಳೋದು, ಈ ತರ ಒಂದು ಕಳ್ಳತನಕ್ಕೆ ಇವರು ಮುಂದಾಗ್ತಾ ಇದ್ರು. ಸದ್ಯಕ್ಕೆ ಜುನೈದ್ ಮತ್ತು ಅರ್ಬಾಜ್ ಮೊಬೈಲ್ ಕದ್ದ ಬೈಕ್ ನನ್ನು ಏನ್ ಮಾಡಿದ್ದಾರೆ, ಪರಾರಿ ಆಗುವಂತಹ ಟೈಮ್ ಅಲ್ಲಿ ಸೊ ಅಲ್ಲಿ ಕಳ್ಳರು ಅಂತ ಹೇಳಿ ಕಿರ್ಚಾಡ್ತಾ ಇರುವ ಒಂದು ಟೈಮ್ ಅಲ್ಲಿ ಅಲ್ಲಿ ಕಾರ್ಮಿಕ ಏನ್ ಮಾಡ್ತಾನೆ, ಅವ್ರ ಮೇಲೆ ಚೀಲವನ್ನು ಬಿಕಾಸ್ ಬಿಡ್ತಾನೆ. ಆ ಒಂದು ಟೈಮ್ ಅಂದ ಯಾರ ಮೊಬೈಲ್ ಅನ್ನು ಕಳತನ ಆಗಿರುತ್ತೆ, ಸೊ ಅವ್ರ ಮೊಬೈಲ್ ಅನ್ನು ಕೂಡ ಸೇವ್ ಆಗಿರುತ್ತೆ. ಸೊ ಇವ್ರು ಏನು ಹಿಡಿಬೇಕಂದ್ರೆ ಅಷ್ಟೋದ್ರಲ್ಲಿ ಸೊ ಆ ಒಬ್ಬ ಯುವಕ ಅಲ್ಲೇ ಮೃತಪಟ್ಟಿರ್ತಾನೆ. ಸೊ ಇತ್ತೀಚೆಗೆ ಎಲ್ಲಾ ಕಡೆ ಈ ಒಂದು ಕಳ್ಳರ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಅವ್ರಿಗೆ ಮಾನವೀಯತೆ ಎಂಬುದೇ ಇರಲ್ಲ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಯಾರದೇ ಒಬ್ಬ ವ್ಯಕ್ತಿದ್ದು ಹೊಡೆದ್ ಬಿಟ್ಟು ಮೊಬೈಲ್ ಕಸ್ಕೊಳ್ಳೋದು, ಚಿನ್ನ ಕದ್ಕೊಳ್ಳೋದು ಈ ತರ ಮಾಡ್ತಾರಲ್ಲ. ಸೊ ನಿಮ್ಮ ಮನೆಯಲ್ಲಿ ಒಬ್ರು ಫ್ಯಾಮಿಲಿದವರಿಗೆ ಅಥವಾ ನಿಮ್ಮವರಿಗೆ ನಿಮ್ಗೆ ಏನಾದ್ರು ಆದ್ರೆ ಹೆಂಗ್ ನಿಮ್ಗೆ ಫೀಲಿಂಗ್ ಬರಲ್ಲ? ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮಾನವೀಯತೆ ಬೇಕಲ್ಲ. ದೇವ್ರ ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ದುಡ್ಕೊಂಡ್ ತಿನ್ರಿ. ಅದನ್ನೆಲ್ಲ ಬಿಟ್ಬಿಟ್ಟು ಎಷ್ಟೋ ಪಾಪ ಅವ್ರದ್ದು ಮೊಬೈಲ್ ಅಂತಿರುತ್ತೆ, ಚಿನ್ನ ಅಂತಿದ್ದಿರುತ್ತೆ, ಅವ್ರ ಜೀವನವನ್ನೇ ತಗೊಳ್ಳುವಂತಹ ಸ್ಥಿತಿಗೆ ಕಳ್ಳರಿರ್ತಾರೆ. ಅವ್ರ ಏನ್ ಜೀವ ಏನ್ ನೋಡೋದೇ ಇಲ್ಲ. ಅವ್ರಿಗೆ ಏನ್ ಬೇಕು, ಮೊಬೈಲ್ ಬೇಕು, ದುಡ್ಡು ಬೇಕು, ಚಿನ್ನ ಬೇಕು, ಅದು ಬೇಕಷ್ಟೇ. ಆ ತರ ಸ್ವಲ್ಪ ಕಳ್ಳತನ ಮಾಡೋದು ಬಿಟ್ಬಿಡಿ, ಮಾನವೀಯತೆಯಿಂದ ಬದುಕೋದ್ ಕಲೀರಿ. ಸೊ ಇಂಥ ಘಟನೆಗಳು ತುಂಬಾ ಆಗ್ತಾ ಇದೆ. ಸೊ ಹಾಗಾಗಿ ಜನಗಳು ಕೂಡ ಬಹಳ ಎಚ್ಚರಿಕೆಯಿಂದ ಇರಿ. ಸೊ ಇಂಥವ್ರು ಸಿಕ್ಕ ಮೇಲಾದ್ರೂ ಕೂಡ ಪೊಲೀಸರು ಇವರಿಗೆ ಒಂದು ಚೆನ್ನಾಗಿ ಪಾಠ ಕಲಿಸ್ಬೇಕು. ಅವ್ರ ಜೀವನದಲ್ಲಿ ಇನ್ನೊಂದ್ಸಲ ಯಾವಾಗತ್ತೂ ಕೂಡ ಕಳ್ಳತನ ಮಾಡ್ಬಾರ್ದು. ಯಾಕಂತಂದ್ರೆ ಒಬ್ಬೊಬ್ರು ಮೊಬೈಲ್ ಕಳ್ಳತನ ಮಾಡಿರ್ತಾರ್ರಿ, ಒಬ್ಬರು ಎಷ್ಟೋ ಬಡವರು ಮೊಬೈಲ್ ತಗೊಳಕ್ ಆಗೋದಿಲ್ಲ. ಸೊ ಮೊಬೈಲ್ ತಗೊಳೋದಾಗೋದಿರಲಿಲ್ಲ, ಅದ್ರ ಜೊತೆ ಅವ್ರ ಜೀವನವನ್ನು ಕೂಡ ಇವ್ರು ಜೀವ ತಿನ್ನುವಂತಹ ಪರಿಸ್ಥಿತಿಗೆ ಇದ್ದಿರ್ತಾರೆ. ಇವ್ರಿಗೇನ್ ಮೊಬೈಲ್ ಬೇಕಷ್ಟೇ. ಸೊ ಇಂಥ ಪರಿಸ್ಥಿತಿಗಳು ತುಂಬಾ ಆಗ್ತಾ ಇದೆ, ಇಂಥ ಘಟನೆಗಳು. ಸೊ ಆದಷ್ಟು ಬೇಗ ಇಂತಹ ಘಟನೆಗಳಿಗೆ ಕಠಿಣ ಕ್ರಮಗಳನ್ನು ವಹಿಸಿ ಕಡಿವಾಣ ಹಾಕಬೇಕು. ಅಂದಾಗ ಮಾತ್ರ ಜನಗಳಲ್ಲಿ ಒಂದು ವಿಶ್ವಾಸವನ್ನು ಮೂಡುತ್ತದೆ. ಇಲ್ಕಂದ್ರೆ ಜನಗಳು ರೋಡ್ ಮೇಲೆ ಬರೋಕೆ ಕೂಡ ಭಯ ಆಗ್ತಾ ಇದೆ. ಸೊ ಅಂತ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ. ಸೊ ಇದು ಬೆಂಗಳೂರಿನಲ್ಲಿ ಕೂಡ ನಡೀತಾ ಇದೆ ಇಂತಹ ಘಟನೆಗಳು ಜಾಸ್ತಿ. ಸೊ ಹಾಗಾಗಿ ಪೊಲೀಸರು ಇದಕ್ಕೆ ಕಠಿಣವಾದಂತಹ ಕ್ರಮಗಳನ್ನು ತಗೊಳ್ಬೇಕು. ಸಾರ್ವಜನಿಕರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸಿ ಸ್ವತಂತ್ರವಾಗಿ ಒಂದು ತಿರುಗಾಡಲು ಅವಕಾಶವನ್ನು ಕೂಡ ಮಾಡಿಕೊಡ್ಬೇಕು.